11 ಜನ ಅಮಾಯಕರ ಜೀವವನ್ನ ಕೊಂದಿದೆ ಸರ್ಕಾರ. ಇದು ಕೊಲೆಗಡುಕ ಸರ್ಕಾರ, ಯಾವುದೋ ಯುದ್ಧ ಗೆದ್ದು ಜಯಬೇರಿ ಕಾರ್ಯಕ್ರಮ ಅಲ್ಲ ಇದು ಅಂತ ಪ್ರತಿಭಟನೆ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಏನು ಯುದ್ಧ ಗೆದ್ಕೊಂಡು ಬಂದ್ರ, ಅವ್ರಿಗೇನು ಸನ್ಮಾನ ಮಾಡಿದ್ರಲ್ಲ, ಯುದ್ಧ ಗೆದ್ದು ಬಂದಂತ ಜಯಬೇರಿ ಕಾರ್ಯಕ್ರಮ ಅಲ್ಲ. ಸುಮ್ಮನೆ ಸರ್ಕಾರ 11 ಜನರನ್ನ ಕೊಲೆ ಮಾಡಿದೆ, ಇದು ಕೊಲೆಗಡುಕ ಸರ್ಕಾರ ಅಂತಂದಿದ್ದಾರೆ ಆರ್ ಅಶೋಕ್. ಕಪ್ ಗೆದ್ದಿದ್ದು ಕೊಹ್ಲಿ ಮತ್ತು ತಂಡ. ವಿಧಾನಸೌಧದಲ್ಲಿ ಒಬ್ರು ಬೇಲಿ, ಇನ್ನೊಬ್ರು KCA ಸ್ಟೇಡಿಯಂನಲ್ಲಿ ಬೇಲಿ ಹಾಕೊಂಡು 11 ಜನರನ್ನ ಸಾಯಿಸ್ಬಿಟ್ರಲ್ಲ. ಈ 2 ಪವರ್ ಸೆಂಟರ್ಗಳ ತಿಕ್ಕಾಟ ಆಗದೆ ಇದ್ರೆ ಅನಾಹುತನೇ ಆಗ್ತಾ ಇರಲಿಲ್ಲ ಅಂತ ಮಾತನಾಡಿದ್ದಾರೆ ಆರ್ ಅಶೋಕ್. ಕೇಳಿಸ್ಕೊಳ್ಳಿ. ತಾನು ಕಪ್ಪೆತ್ತುವ ಭರದಲ್ಲಿ ಅಮಾಯಕ 11 ಜನರ ಜೀವವನ್ನ ಕೊಲೆ ಮಾಡಿದ ಸರ್ಕಾರ ಇದು, ಕೊಲೆಗಡುಕರ ಸರ್ಕಾರ. ಅವಶ್ಯಕತೆ ಇರಲಿಲ್ಲ. ಇದೇನು ಯಾವುದೋ ಯುದ್ಧ ಗೆದ್ದು ಜಯಬೇರಿ ಬಾರಿಸುವಂತ ಕಾರ್ಯಕ್ರಮನೂ ಅಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ ಈ ಸರ್ಕಾರಕ್ಕೆ ಕಾಶ್ಮೀರದಲ್ಲಾದಂಥ ಘಟನೆಗೆ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಕ್ಕೆ ಕಾರ್ಯಕ್ರಮ ಮಾಡಿದರೆ ಇಡೀ ರಾಜ್ಯದ ಜನ ಇವರನ್ನು ಅಪ್ರಿಷಿಯೇಟ್ ಮಾಡೋರು. ಕಪ್ ಗೆದ್ದವರು ಕೊಹ್ಲಿ ಅವರ ತಂಡ. ಕ್ರೆಡಿಟ್ ಬೇಕು ಅಂತ ವಿಧಾನಸೌಧದಲ್ಲಿ ಒಬ್ಬರು ಬೇಲಿ ಹಾಕೊಂಡ್ಬಿಟ್ರು, ಇನ್ನೊಬ್ಬರು KCA ಸ್ಟೇಡಿಯಂ ಅಲ್ಲಿ ಒಬ್ಬರು ಬೇಲಿ ಹಾಕೊಂಡು ಈ 2 ಬೇಲಿಗಳ ಮಧ್ಯೆ ಸಿಕ್ಕಾಕೊಂಡಂತ 11 ಜನರ ಜೀವವನ್ನ ಈ ಬೇಲಿಗಳ ಮಧ್ಯೆ ಸಾಯಿಸ್ಬಿಟ್ರು. ಈ 2 ಪವರ್ ಸೆಂಟರ್ಗಳ ತಿಕ್ಕಾಟ ಇಲ್ಲ ಅಂದಿದ್ರೆ ಈ ಸಾವಿನ ಸಂದರ್ಭ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಬರಕ್ಕೆ ಸಾಧ್ಯನೇ ಇರಲಿಲ್ಲ. ಇವರ ತಿಕ್ಕಾಟದಿಂದ ಅಮಾಯಕ ವಿದ್ಯಾರ್ಥಿ